ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಕೂದಲು ಭಾಳಷ್ಟು ಉದುರ್ತಾ ಇದೆಯಾ? ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ, ಕೂದಲು ತುಂಬಾ ಡ್ರೈ ಫ್ರೀಸಿ ಆಗಿಬಿಟ್ಟಿದೆಯಾ? ನೀವು ಎಷ್ಟೇ ಒಂದು ಎಣ್ಣೆನ ಬಳಸಿದ್ರೆ, ಕೆಮಿಕಲ್ ಸೀರಮ್ನ ಬಳಸಿದ್ರು ಕೂಡ ನಿಮ್ಮ ಕೂದಲು ಆರೈಕೆ ಒಳ್ಳೆ ರೀತಿಯಲ್ಲಿ ಇರ್ತಲ್ಲ ಅಂದಾಗ ಈ ಒಂದು ರೆಮಿಡಿ ಬಳಸಿ ನೋಡಿ, ನಿಮಗೆ ಕೂದಲಿಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಮೆಂತ್ಯಕಾಳು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಾಳುಮೆಣಸು ಅಂತೂ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ. ನಾವು ಇದನ್ನು ಅಡುಗೆಯಲ್ಲಿ ಹಾಕೋಕ್ಕೆ ಬಳಸ್ತಾನೆ ಇರ್ತೀವಿ. ಇದು ನಮ್ಮ ದೇಹಕ್ಕೆ ಭಾಳಷ್ಟು ಉಪಯೋಗ ಬರೋವಂಥದ್ದು ವಸ್ತು, ಅದನ್ನು ಕೂಡ ತೊಗೊಂಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ನಾನು ತೊಗೊಂಡಿರೋವಂಥದ್ದು ಲವಂಗ. ಇದು ಕೂಡ ಅಷ್ಟೇ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದು. 3 ಪದಾರ್ಥ ಕೂಡ ನಮ್ಮ ದೇಹಕ್ಕೆ ಆರೋಗ್ಯವಾದ ಪದಾರ್ಥಗಳು. ಜೊತೆಗೆ ಇದರಿಂದ ನಮ್ಮ ಕೂದಲ ಆರೈಕೆ ನಾವು ಹೇಗೆ ಮಾಡ್ಕೊಳ್ಳೋದಂತ ವಿಸ್ತಾರದಲ್ಲಿ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಭಾಳಷ್ಟು ಪ್ರೋತ್ಸಾಹನೇ ನಮ್ಮನ್ನು ಕೊಡುತ್ತೆ ವೀಕ್ಷಕರೇ. ಸೊ ತಡ ಮಾಡದೆ ಬನ್ನಿ ನೋಡೋಣ ಪ್ರಾಸೆಸ್ ಏನಂತ, ಹಾಗೂ ಇದಕ್ಕೆ ಏನೇನು ಬೇಕಾಗುತ್ತೆ, ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಇವಾಗ ನೋಡಿ, ನಾನು ಒಂದು ಗ್ಯಾಸ್ ಮೇಲೆ ಬೌಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಬಿಸಿ ಮಾಡೋಕ್ಕೆ ಗ್ಯಾಸ್ ಆನ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಗ್ಲಾಸಷ್ಟು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚ ನಿಮ್ಮ ಕೂದಲಿಗೆ ಎಷ್ಟು ಬೇಕಂತ ಅಷ್ಟು ನೀವು ಇಲ್ಲಿ ಮಾಡ್ಕೊಳ್ಬಹುದು ವೀಕ್ಷಕರೇ. ನಾನು 1 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ಇದಕ್ಕೆ ಒಂದು 5 ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು, 1-2 ನಿಮಿಷ ವೀಕ್ಷಕರೇ. ಚೆನ್ನಾಗಿ ಇದು ಬಿಸಿ ಆದ ನಂತರ ಇದರಲ್ಲಿ ನಾವು ತೊಗೊಂಡಿರೋ ಅಂಥ ಕಾಳುಮೆಣಸು ಆ್ಯಡ್ ಮಾಡ್ತೀನಿ. ಮೊದಲಿಗೆ ನೋಡಿ, ಕಾಳುಮೆಣಸು ಆ್ಯಡ್ ಆಯಿತು. ಚೆನ್ನಾಗಿ ಎಲ್ಲ ಒಂದು ಇಂಗ್ರೀಡಿಯೆಂಟ್ನ ಹಾಕಿ ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಂತ ಬರಬೇಕು ವೀಕ್ಷಕರೇ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಹಾಕ್ತಾ ಇರೋದು ಲವಂಗ. ಎಲ್ಲ ಕೂಡ ಹಾಕಬೇಕು ಚೆನ್ನಾಗಿ. ನಿಮ್ಮ ಕ್ವಾಂಟಿಟಿ ಕಡಿಮೆ ಹೆಚ್ಚು ನಾನು ಹೇಳಿ ಪ್ರಕಾರ ಲೆಂತ್ ಹೆಚ್ಚಿಗಿದ್ರೆ ನೀವು ತೊಗೊಳ್ಬೋದು. ಹಾಗೂ ಲಾಸ್ಟ್ನಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋವಂಥದ್ದು ಮೆಂತ್ಯಕಾಳು. ಇವು 3 ಕೂಡ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂದರೆ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಈ ಒಂದು ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಇಂಥ ಒಂದು ರೆಮಿಡೀಸ್ನ ನಾವು ಬಳಸ್ತಾ ಬಂದರೆ ನಮ್ಮ ಕೂದಲು ಭಾಳಷ್ಟು ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಖಂಡಿತ ಆಗುತ್ತೆ ವೀಕ್ಷಕರೇ. ಸೊ ಯಾವಾಗಲೂ ನಾವು ಹೋಮ್ ರೆಮಿಡೀಸ್ನೇ ಬಳಸ್ತಾ ಬರಬೇಕು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಫ್ರೆಶ್ಗಿರೋವಂಥ ಕರಿಬೇವು ಅಂತೂ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿರುತ್ತೆ. ನಾನು ಬಳಸುವಂಥ ಪ್ರತಿಯೊಂದು ವಸ್ತು ನಮ್ಮ ಅಡುಗೆ ಮೇಲೆ ಸಿಕ್ಕಿಬಿಡುತ್ತೆ. ನಿಮಗೆ ಯಾವ ಒಂದು ಹಣ ಖರ್ಚು ಮಾಡಿ ಹೊರಗಡೆ ತರೋ ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ಇವು ಎಲ್ಲ ವಸ್ತುಗಳನ್ನು ನಾವು ಕಂಟಿನ್ಯೂಸ್ಲಿ ನಮ್ಮ ಮನೆಯಲ್ಲಿ ಬಳಸ್ತಾನೆ ಇರ್ತೀವಿ. ಸೊ ನೋಡಿ, ಹಾಕಿದ ನಂತರ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಇದನ್ನು ಒಂದು 5-10 ನಿಮಿಷ ಹೀಗೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಈ ಥರ ಕುದಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಕಿರುವಂಥ ಪ್ರತಿಯೊಂದು ವಸ್ತು ತನ್ನ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡುತ್ತೆ. ಅದರಿಂದ ನಮ್ಮ ಕೂದಲ ಆರೈಕೆಗೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ ವೀಕ್ಷಕರೇ. ನೋಡಿ, ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಈ ಥರ ಸ್ಪೂನ್ ಅಳಗಾಡಿಸ್ತಾ ಇರಬೇಕು. ಕೆಮಿಕಲ್ನ ಬಳಸಿ ತಮ್ಮ ಕೂದಲನ್ನು ಯಾಕೆ ನಾವು ಹಾಳು ಮಾಡ್ಕೊಳ್ಬೇಕು? ಈ ಥರ ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡ್ರೆ ಯಾವ ಕೂಡ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಖಂಡಿತವಾಗಿ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ಜೊತೆಗೆ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ. ಹಾಗೆ ನಾವು ಕಂಟಿನ್ಯೂಸ್ಲಿ ತಮ್ಮ ಒಂದು ತಲೆನ ಆಯಿಲಿಂಗ್ ಕೂಡ ಮಾಡಬೇಕು. ಈ ಕಾಲದಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ತಲೆಗೆ ಎಣ್ಣೆನೇ ಹಚ್ಚೋದಿಲ್ಲ. ಮತ್ತು ಕೂದಲು ಹೇಗೆ ಬೆಳೆಯೋದು ಹೇಳಿ? ಯಾವಾಗಲೂ ನೀವು ತಲೆ ಸ್ನಾನ ಮಾಡ್ತೀರಾ, ನಾಳೆ ತಲೆ ಸ್ನಾನ ಮಾಡಬೇಕಾದ್ರೆ ಈ ನೈಟ್ ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೋಬೇಕು. ನಾನು ಆಯಿಲ್ ವಿಡಿಯೋಗಳನ್ನು ಕೂಡ ಭಾಳಷ್ಟು ನನ್ನ ಈ ಒಂದು ಚಾನಲ್ನಲ್ಲಿ ಹಾಕಿದ್ದೀನಿ. ನೀವು ಹೋಗ್ಕೊಂಡು ಅಲ್ಲಿ ನೋಡ್ಕೊಳ್ಬಹುದು ವೀಕ್ಷಕರೇ. ಭಾಳಷ್ಟು ಉಪಯೋಗ ಬರೋಂಥ ವೀಡಿಯೋಸ್ಗಳು ಇರ್ತವೆ ವೀಕ್ಷಕರೇ. ಇವಾಗ ನೋಡಿ, ಚೆನ್ನಾಗಿ ಇದನ್ನು ಕುದಿಸ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ ನೀವೇ ನೋಡಬಹುದು. ಯೆಲ್ಲೋಯಿಶ್ ಆಗಿದೆ. ಇವಾಗ ಎಷ್ಟು ಯೆಲ್ಲೋಯಿಶ್ ಕಲರ್ ಇದೆ, ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ. ಭಾಳ ಹಣವನ್ನು ಕೊಟ್ಟು ಸೀರಮ್ ತರ್ಕೋಪೇಕ್ಷ ಈ ಥರ ಮಾಡ್ಕೊಳ್ಳೋದಂದ್ರೂ ಸಾಕಷ್ಟು ಒಳ್ಳೆಯದು. ಯಾವ ಒಂದು ಹಾನಿ ಆಗೋದಿಲ್ಲ. ಜೊತೆಗೆ ಕೂದಲು ಬೆಳವಣಿಗೆ ಚೆನ್ನಾಗೇ ಆಗುತ್ತೆ. ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ವೀಕ್ಷಕರೇ. ಭಾಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಖಂಡಿತ ಟ್ರೈ ಮಾಡ್ತಾ ಬನ್ನಿ. ಈ ಒಂದು ಕಾಲದಲ್ಲಿ ಪ್ರತಿ ವಸ್ತುವಲ್ಲಿ ಅಂತೂ ಕೆಮಿಕಲ್ ಇದ್ದೇ ಇದೆ. ಹಾಗೂ ಮತ್ತೆ ನಾವು ಮತ್ತಷ್ಟು ಕೆಮಿಕಲ್ ಯೂಸ್ ಮಾಡಿಕೊಂಡ್ರೆ ಇನ್ನಷ್ಟು ಜಾಸ್ತಿ ಏನಂದರೆ ನಮ್ಮ ಕೂದಲ ಆರೈಕೆಗೆ ಹಾನಿ ಆಗುತ್ತೆ ವೀಕ್ಷಕರೇ. ಇವಾಗ ನೋಡಿ, ಚೆನ್ನಾಗಿ ಕುದಿಸ್ಕೊಂಡಾಯಿತು. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ತೀನಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕುದಿ ಬರ್ತಾ ಇದೆ.
ನೀವು ಕೂಡ ಈ ಥರ ಮಾಡಿ ನೋಡಿ, ನಿಮಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ತೀರ. ಆದರೆ ಯಾವುದೇ ಒಂದು ರೆಮಿಡಿ ಅಲ್ಲಿ ಒಂದೇ ಸಲ ಮಾಡಿ ಬಿಡಬಾರ್ದು. ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಇದನ್ನು ಕಂಟಿನ್ಯೂ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗೋದು. ನೋಡಿ, ನಾವು ನಮಗೆ ಆರೋಗ್ಯ ಒಳ್ಳೆಯದಿಲ್ಲ ಅಂತ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಯಾವುದೇ ಒಂದು ನೋವು ಆಗಲಿ ಕಾಯಿಲೆ ಆಗಲಿ ಕಡಿಮೆ ಆಗೋದಿಲ್ಲ ಅಲ್ವಾ. ಅದೇ ರೀತಿಯಲ್ಲಿ ಯಾವುದೇ ಒಂದು ರೆಮಿಡಿ ಕೂಡ ಬಳಸಿದ್ರೆ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ಲಿ ಸ್ವಲ್ಪ ದಿನ ಅದನ್ನು ಒಂದು ಡೆಡಿಕೇಶನಿಂದ ಹಚ್ಕೊಳ್ಬೇಕು. ಆವಾಗೇ ಅದರದ್ದು ಏನಿದೆ ಅಂತ ಅದು ಲಾಭ ನಮ್ಮನ್ನು ಕೊಡೋದು. ಒಂದೇ ಸಲ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಲಾಭ ಆಗಲಿಲ್ಲ ಅಂದರೆ ಯಾರು ಕೂಡ ಏನೂ ಮಾಡೋಕ್ಕೆ ಆಗೋಲ್ಲ ವೀಕ್ಷಕರೇ. ಸೊ ನೋಡಿ, ಈ ಒಂದು ನಾನು ಹೇಳೋ ರೆಮಿಡೀಸ್ನ ನೀವು ವಾರದಲ್ಲಿ 3 ಸರ್ತಿ ಟ್ರೈ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಇದ್ದರೂ ಕೂಡ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಭಾಳಷ್ಟು ಇದನ್ನು ಒಂದು ರೆಮಿಡಿ ಮಾಡೋಕ್ಕೆ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಒಂದು 5 ರಿಂದ 10 ನಿಮಿಷ ಸಾಕು, ಈ ಒಂದು ರೆಮಿಡಿ ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿ, ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಕುದ್ದಾಯಿತು. 2 ಬೌಲನ್ನು ತೊಗೊಂಡಿದ್ದೀನಿ. ನೀವು ಅಂದ್ಕೊಳ್ಬೋದು 2 ಬೌಲ್ ಯಾಕಪ್ಪ ಅಂದರೆ ನಾನು 2 in 1 ರೆಮಿಡಿನ ಇವತ್ತು ತೋರಿಸ್ತಾ ಇದ್ದೀನಿ. ನೈಟ್ ಸೀರಮ್ ಒಂದು ಹಚ್ಕೊಳ್ಬೇಕು, ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡುವಾಗ ಕೂಡ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ವಿಸ್ತಾರದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಯೆಲ್ಲೋಯಿಶ್ ಸೀರಮ್ ಅಂತ ರೆಡಿಯಾಗಿದೆ. ಟಾನಿಕ್ ಕೂಡ ಇದನ್ನು ನೀವು ಅಂದ್ಕೊಳ್ಬಹುದು. ಇವಾಗ ಎರಡನ್ನ ಹೇಗೆ ಬಳಸ್ಕೊಳ್ಳೋದು ಅಂತ ನಿಮ್ಮನ್ನು ವಿಸ್ತಾರದಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಮೊದಲಂತೂ ನೈಟ್ ಸೀರಮ್ ಇದೆ. ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಕೂಡ ಒಂದು 8 ದಿವಸವರೆಗೂ ಫ್ರಿಜರಲ್ಲಿ ಇಟ್ಕೊಳ್ಬಹುದು. ಇಲ್ಲ ಅಂದರೆ ಯಾವಾಗ ಬೇಕೋ ಅವಾಗ ಕೂಡ ಮಾಡ್ಕೊಳ್ಬಹುದು. ಇದರಲ್ಲಿ ಇವಾಗ ಏನಪ್ಪ ಅಂದರೆ ನಾನು ಪ್ಯೂರ್ ಇರೋಂಥ ಕೊಕೊನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. ಕೊಕೊನಟ್ ಆಯಿಲ್ ಅಂತೂ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ. ನಮ್ಮ ತಲೆಗೆ ಹಚ್ಕೊಳ್ಳೋಕ್ಕೆ ನಾವು ಇದನ್ನು ಬಳಸ್ತಾನೆ ಇರ್ತೀವಿ. ಹಾಗಾಗಿ ಆಯಿಲ್ನ ಹಾಕ್ಕೊಂಡು ಈ ಒಂದು ಸೀರೆ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಕೂದಲು ಯಾರ್ದೆಲ್ಲ ತುಂಬಾ ಡ್ರೈ ಫ್ರೀಜಿ ಆಗಿಬಿಟ್ಟಿದೆ ಅಲ್ಲ, ಸ್ಪ್ಲಿಟಲ್ಸ್ ಆಗಿದ್ದಾವೆ, ಒಂದು ಕೂದಲಿನಲ್ಲಿ ವಾಲ್ಯೂಮ್ ಎಲ್ಲ ಅಂದಾಗ ಈ ಥರ ಮಾಡ್ಕೊಂಡು ನೋಡಿ, ನಿಮ್ಮ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಶೈನಿ ಆಗುತ್ತೆ. ನೈಟ್ ಮಲ್ಗೋವಾಗ ಚೆನ್ನಾಗಿ ಒಂದು ಸ್ಪ್ರೇ ಬಾಟಲ್ನೇ ಹಾಕಿ ಸ್ಕ್ಯಾಲ್ಪ್ಗೆ ಎಲ್ಲ ಥರ ಕಡೆ ಹಚ್ಕೊಳ್ಬೇಕು. ಹಾಗೆ ಒಂದು ಇಡೀ ನೈಟ್ ಇದನ್ನು ಬಿಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಬೇಕು. ಅದು ಕೂಡ ಹೇಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಮುಂದೆ ವಿಡಿಯೋದಲ್ಲಿ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಬೇಕಾದರೆ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕಾಟನ್ ಇರುತ್ತಲ್ಲ, ಆ ಒಂದು ಕಾಟನು ಹತ್ತಿ ಅಂತಿರಲ್ಲ, ಅದನ್ನು ತೊಗೊಂಡು ಕೂಡ ನಿಮ್ಮ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಲೆಂತ್ಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಕೊಳ್ಳಿ. ಯಾಕಂದರೆ ಕೂದಲು ಬೆಳೆಯೋದೇ ಸ್ಕ್ಯಾಲ್ಪ್ಲಿಂದ. ಹಾಗೂ ನಿಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಇದರಲ್ಲಿ ಲಿಂಬೆ ಹಣ್ಣು ಕೂಡ ಹಾಕ್ಕೊಳ್ಬೋದು. ಕೆಲವೊಬ್ಬರಿಗೆ ಲಿಂಬೆ ಹಣ್ಣಿಂದ ಎಲರ್ಜಿ ಇರುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಲಿಂಬೆ ಹಣ್ಣಿನ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಇದರಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಏನಂದರೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ. ಸೊ ಇದು ಆಯಿತು ನೈಟ್ ಸೀರಮ್. ಇದನ್ನು ಪಕ್ಕಕ್ಕಿಟ್ಟು ಬಿಡೋಣ. ನೆಕ್ಸ್ಟ್ ಇವಾಗ ಈ ಒಂದು ಸೀರಮ್ನಲ್ಲಿ ಏನು ಹಾಕಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ಸೀರಮ್ ಅಂತೂ ನೈಟ್ ಹಚ್ಕೊಂಡು ಚೆನ್ನಾಗಿ ಪೂರ್ತಿ ಇಡೀ ರಾತ್ರಿ ಅದನ್ನು ಹಾಗೆ ಬಿಡಬೇಕು. ನೆಕ್ಸ್ಟ್ ಇದರಲ್ಲಿ ಇವಾಗ ಯಾವ ಒಂದು ಶಾಂಪೂನ ನೀವು ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ತಾರಲ್ವ ಅದನ್ನು ಹಾಕ್ಕೊಳ್ಬೇಕು. ಜೊತೆಗೆ ಇದರಲ್ಲಿ ನಾನು ಆ್ಯಲೋವೆರಾ ಜೆಲ್ನ ಕೂಡ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಇರುವಂಥ ಆ್ಯಲೋವೆರಾ ಜೆಲ್ ಇದ್ದರೂ ಕೂಡ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲ ಅಂತ ನಾನಿಲ್ಲಿ ಪತಂಜಲಿ ಸಿಗುತ್ತಲ್ಲ, ಆ ಒಂದು ಆ್ಯಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಲೋವೆರಾ ಜೆಲ್ ಹಾಕೋದ್ರಿಂದ ಕೂದಲು ಸಾಫ್ಟ್ ಸಿಲ್ಕೆ ಆಗುತ್ತೆ. ಜೊತೆಗೆ ಕೂದಲಿನಲ್ಲಿ ವಾಲ್ಯೂಮ್ ಬರುತ್ತೆ. ಹಾಗೂ ಡ್ಯಾಂಡ್ರಫ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಬಳಸ್ತಾ ಇದ್ದೀನಿ. ನನಗೂ ಯಾವಾಗಿಂದ ತಿಳುತ್ತೆ ಆವಾಗಿಂದ ನಾನು ಈ ಒಂದು ಶಾಂಪೂನೇ ಬಳಸ್ತಾ ಇರ್ತೀನಿ. ನಿಮ್ಮ ಹತ್ರ ಯಾವ ಒಂದು ಶಾಂಪೂ ನೀವು ತಲೆ ಸ್ನಾನಕ್ಕೆ ಯೂಸ್ ಮಾಡ್ಕೋತೀರಲ್ವ, ಆ ಒಂದು ಶಾಂಪೂನ ಹಾಕ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಬಿಡಿ, ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ. ಈ ಒಂದು ನೈಟ್ ಸೀರಮ್ ಕೂಡ ಇದು ಕೂಡ ಕಂಟಿನ್ಯೂಸ್ಲಿ ವಾರದಲ್ಲಿ ಒಂದು 3 ಸಲ ಮಾಡಿ 1 ತಿಂಗಳು ನೀವು ಕಂಟಿನ್ಯೂ ಮಾಡಿದ್ರೆ ವ್ಯತ್ಯಾಸನ ನೀವೇ ನಿಮ್ಮ ಕಣ್ಣಾರೆ ಕಾಣ್ತೀರಾ. ಇವೆರಡು ವೀಡಿಯೋಸ್ ರೆಮಿಡೀಸ್ ನಿಮಗೆ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೂ ಯಾರಿಗೆಲ್ಲ ಹೇರ್ ಫಾಲ್ ಸಮಸ್ಯೆ ಇದೆ ಅವ್ರಿಗೆ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ರೆಮಿಡಿ ಜೊತೆ.